ಒಲ್ಲಲು ಹಸಿರುಗಳು ಉಸಿರಾಟಕ್ಕೆ ನಿಜವಾಗುತ್ತ ಒಲ್ಲಲು ಬಗೆರುಗಳು ಆಹಾ ಕೆಲಸ ಮಾಡ್ಬೇಕು ಅದಕ್ಕಂತ ತಾಳಿಕೋಟಿ ರಾಜ ಒಂದು ಮಾತು ಹೇಳಕ್ ಕೇಳಿರೇನ ಬ್ರ್ಯಾಂಡಿ ಕೊಡದವ ಬ್ರಾಹ್ಮಣ ಮಗ ಸಿಂಧಿ ಕೊಡದವ ಶಿವನ ಮಗ ಕಂಟ್ರಿ ಕೊಡದವ ನನ್ನ ಮಗ ಹೋಗ್ಲಿ ಯಾವ್ದಾರ ಯಾರ ಕುಡಿವಲ್ರಕ್ಕ ನಿಷೇಧ ಹೆಂಡತಿಗೆ ಅವ್ರ ಅವ್ವ ಕೇಳಿರನ ಅಂದಿಂದ ಯಾವ ಮಕ್ಕಳಿಗೆ ಯಾಕೆ ಹೆದರ್ಬೇಕಪ್ಪ ನಾವು ಯಾವ ಮುಡ್ದಾರ ಯಾಕೆ ಕುದ್ರಾಗ್ತಿಲ್ಲ ಕಟ್ಟಿಗಜ್ಜೆ ನಾನ್ಲೇ ನಿಮ್ಮ ದನಿ ನನಗ ಸರಿಯಾಗಿ ಬಿಟ್ಟು ಬಿಡಿ ಹತ್ತುವಲ್ತಾಗೈತಿ ಲೇ ಹತ್ತು ಮಗ ಇವನಿಗೆ ಹೋಗಲ್ಲೇ ಹೋಗ ನಿಮ್ದನಿ ಯಾವ ಚಿನ್ನದ ಕೈನ ತಗೊಂಡು ಹಾಯಣ್ಣ ಮಾಡಲಿ ಪುಚ್ಚು ಬಂದು ಹುಡುಗಿಯರ ಜನ ನಿಶ್ಚಲದಿಂದ ತಿರುಗು ಮಗ ನಾ ಅಂತೀನಿ ನನಗಲ್ಲೇ ಅಂತ ತೋರುತ್ತೆ ಮಳ್ಳ ಮಳ್ಳ ಏಳೂರ ಸುಳ್ಳ ನಾಯಿಗೆ ಕಳ ನಾ ಎಲ್ಲರ ಮುಖ ನೋಡಿದ್ನಿ ಅಂದ್ರ ನಿನ್ನ ಕಾಯಕರ ಸಂತಿ ಸಿಗುದಿಲ್ಲ ಕರೆ ಹೇಳ ನಿಶ್ಚಯಾಗಿ ಏನ್ ಮಾತಾಡತ್ತಿಲೇ ಮಗನ ಯಾವ್ಲೇ ಕತ್ತಿ ಹೋದಂಗ ಹೋದಲ್ಲಪ್ಪ ಅಯ್ಯೋ ಯಾರನ್ರಿ ಯಾರದ್ ಮನೆ ಸಿಕ್ಕಂಗೆ ಬೇರೆ ಬಿಟ್ಟನ್ರಿ ತಪ್ಪಾತ್ರಿ ಅಪ್ಪ ಕ್ಷಮಿಸಿಬಿಡ್ರಿ ಅಪ್ಪ ಕ್ಷಮಿಸಿಬಿಡ್ರಿ ಈ ಜಂಗಲ್ನಲ್ಲಿ ಬರೋ ಕಂಟ್ರಿ ಸರಾಯಿ ಲೆಕ್ಕ ತಗೊಂಡ್ಯಾ ದುನಿಯಾರ ಅದನ್ನೆಲ್ಲ ತಗೊಂಡ್ರಿ ಸಣ್ಣ ನಮ್ಮವ್ರು ಏನೋ ಬಂದ್ ಹೋದ್ರಲ್ಲ ದೊಡ್ಡ ಮವ್ರಿ ಬಂದ್ ಹೋದ ಅವ್ರ ಜಮಾನ ತಗೊಂಡಿಲ್ರಿ ಬರೀ ನಿಮಗೆ ಜಮಾ ತಗೊಳ್ಳೋದು ಗೊತ್ತಿದೆಯೇ ವಿಮಾ ಕೊಡೋದೇ ಕಲ್ತಿಲ್ಲ ಮುಡ್ದಾರ ಇದು ಯಾರ ತೋಟದಲ್ಲಿ ಅರಳಿದ ಪುಷ್ಪ ದುನಿಯಾರ ಇದು ನಿಮ್ಮ ತೋಟದಲ್ಲಿ ಅರಳಿದ ಹೂರಿ ಆದ್ರೆ ನಿಮ್ಮ ಅದರಿಗಿನ ಬಿದ್ದಿಲ್ರಿ ಅಂದರೆ ಸತ್ತು ಹೋದ ಹಿರಿಲವ ರತ್ನ ಅವರ ತಂಗಿ ರಂಜನಾ ಅಂತ ಕಲಿತಾ ಇದ್ದಾಳೆ ರೀ ಸಣ್ಣದನೇ ಅವ್ರಿಗೆ ಇವರು ಬೇಕಾದವ್ರಿ ಹೌದಮ್ಮ ನೀನಿಲ್ಲಿ ನಮ್ಮ ಅಕ್ಕನ ಹೆಸರಿಗೆ ಇಟ್ಟಿರೋ 50,000 ಹಣ 5 ತೊಲಿ ಬಂಗಾರವನ್ನ ತಗೊಂಡು ಹೋಗಲು ಇವರಲ್ಲಿಗೆ ಬಂದಿದ್ದೇನೆ. ಸತ್ತು ಹೋದ ನಿನ್ನ ಅಕ್ಕನ ಜೊತೆಯಲ್ಲಿ ಚಿತೆಯಾಗಿ ಹೋಗಿರುವವು ನಿನ್ನ ಹಣ ಆಭರಣ. ಅವಳು ನನ್ನ ಪ್ರೇಯಸಿ. ಅದನ್ನ ಕೇಳಲು ನೀನ್ಯಾರೋ? ಆ ನಿನ್ನ ಪ್ರೇಯಸಿಯ ಸಹೋದರಿಯೇ ಈ ರಂಜನ. ಅದಕ್ಕೆ ಬಾಧ್ಯಸ್ಥಳಾಗಿ ಕೇಳಲು ಬಂದಿರುವೆ. ಮರ್ಯಾದೆಯಿಂದ ಅವುಗಳನ್ನ ಕೊಟ್ಬಿಡಿ.
ಮರ್ಯಾದೆ ಮರ್ಯಾದೆ ಎಂಬ 3 ಅಕ್ಷರದ ಪದವನ್ನು 3 ಕಾಸಿಗೆ ಮಾರುವ ಈ ರಾಜವರ್ಮನಿಗೆ ಮರ್ಯಾದೆ ಎಂಬುದೇ ಇಲ್ಲ. ಆ ಮರ್ಯಾದೆ ನಿನಗಿದ್ದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಯಾವ ನಿನ್ನ ಪ್ರಶ್ನೆ? ಆ ಹಣ ಆಭರಣಕ್ಕೆ ನೀನೇ ಬಾಧ್ಯಸ್ಥ ಅಂತ ಹೇಳಿದ್ವಿ ನಿಜ. ಆ ಹಣಕ್ಕೆ ಬಾಧ್ಯಸ್ಥ ಅವಳು ನನಗೆ ತನ್ನ ಮೈ ಸುಖ ನೀಡಿ ತೃಪ್ತಿಪಡಿಸಿದಳು ಅಂದಾಗ ಈ ಹಣಕ್ಕೆ ಸಂಬಂಧಿತಳಾದ ನೀನು ನಿನ್ನ ಮೈ ಸುಖ ನೀಡಿ ಒಯ್ಯದೆ ಬೇರೆ ದಾರಿನೇ ಇಲ್ಲ. ಶ್ರೀಮಂತರೇ, ಹಣ ಇದೆ ಅಂತ ಹಾರಾಡಿದ್ರೆ ಈ ಕ್ಷಣ ನಿನ್ನ ಹಣ ಬೀಳಬೇಕಾಗಿತ್ತು. ಎಚ್ಚರ! ಎಚ್ಚರ, ಎಚ್ಚರ, ಬಹುಕೋಟಿ ಬಹುದೂರ ಪಂಜರ ಅರಿಗಿನಿ ಆಗಿರಬೇಕಾದ ನೀನು ಕೇವಲ ಮರದ ನೆರಳಿನಲ್ಲಿ ಬದುಕುವೆಯಾ ಹೆಣ್ಣೆ? ಒಳ್ಳೆ ಮಾತಿನಿಂದ ನಾನು ಹೇಳಿದ ಮಾತಿಗೆ ಒಪ್ಪಿಕೊಂಡು ಕಂಡವರ ಕೈ ಸೇರದೆ ಈ ಪುಂಡ ರಾಜವರ್ಮನ ಸಖಿಯಾಗಿ ಬಾಳು. ಇರದಿದ್ದರೆ ಏನೋ ಮಾಡುವೆ. ತೊಂಡೆ ಹಣ್ಣಿನಂತ ನಿನ್ನ ತುಟಿಯನ್ನು ಕಚ್ಚಿ ಪುಚ್ಚವಲಿತ ನಿನ್ನ ರೂಪರಾಶಿಗಳನ್ನು ಹೇಗುವೆ. ನನ್ನ ದಾಹದುಬ್ಬರಿಂದ ಬಾರಂಜನ ತೇಜೋಮಯವಾಗಿ ತುಂಬಿರುವ ನಿನ್ನ ರೂಪರಾಶಿಗಳ ಕಿರಣಕ್ಕೆ ಮಂಕಾಗಿ ಸೋಂಕು ಹೋಗಿದೆ ಎನ್ನ ಮನಸ್ಸು. ಬೇಗ ಬಂದು ಬಿಗಿದಪ್ಪಿ ಎನ್ನ ಚುಂಬಿಸಿ ರಂಜಿಸುವ ಮನ ಉಲ್ಲಾಸದಲ್ಲಿ ಬೇಗ ಬಾರೆ ನನ್ನ ಅಪ್ಸರೆ. ಮುಚ್ಚೋ ಬಾಯಿ ರಾಕ್ಷಸ! ಕಂಡ ಹೆಣ್ಣಿಗೆ ಅಪ್ಸರೆ ಎಂದು ಜುಗಪ್ಸೆ ಪಡಬೇಡ. ನಿನ್ನ ಹಣದ ಉಪ್ಪಿನಲ್ಲಿ ಹಿಂದೆ ನಿನ್ನಂತೆಯೇ ಹೆಣ್ಣಿಗೆ ವರ್ಣನೆ ಮಾಡಿ ತಮ್ಮ ಶಿರಸ್ಸನ್ನೇ ಕಳೆದುಕೊಂಡ್ರು ಮಹಿಷಾಸುರನಂತ ರಾಕ್ಷಸರು. ಹೆಚ್ಚಿಗೆ ಮರು ಮಾತಾಡದೆ ಹೋಗಿರಿ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ರಂಜನಾ. ವಿರಾಟ ಪರ್ವವನ್ನೇ ಅಭ್ಯಾಸ ಮಾಡಿ ನನ್ನ ಸಿಹಿ ಮಗಲಿಗೆ ತಕ್ಕಂತೆ ಬಾಳುವೆ. ನಿನ್ನ ಕೈ ಹಿಡಿಯಲು ಬಂದಿರುವೆನು. ನಿನ್ನಕ್ಕನ ಸ್ಥಾನದಲ್ಲಿ ನಿಂತು ನನ್ನ ಮನ ತುಂಬಿದರೆ ಇಂಧನ ಸ್ಥಾನದ ಅರಗಿನಿಯಾಗಿ ನಿನ್ನನ್ನು ಸ್ವೀಕರಿಸಿ ಚಂದ್ರನಂತೆ ಎಳೆಯುವ ಮುತ್ತಿನ ಕರಿಮಣಿ ಸರ ಕಟ್ಟುವೆ ಕೊರಳಿಗೆ. ಕೆಟ್ಟ ನುಡಿ ಆಡಬೇಡವೋ ನನ್ನ ಅಕ್ಕನಿಗೆ ನುಡಿದಂತೆ. ಅಕ್ಕನಂತೆ ತಂಗಿ ಇದ್ದಾಳೆಂಬ ನಿನ್ನ ಭವೆ ಶೂನ್ಯವಾಗಲಿ. ಇವಳು ಗರಿಕೆ ಹೆಣ್ಣಾಗಿ ಪತಿವ್ರತ ಸ್ತ್ರೀ ಆಗುತ್ತಾಳೆಂಬುದನ್ನ ನೀನು ನೆನಪಿನಲ್ಲಿಟ್ಟುಕೋ. ಗರತಿ ಪತಿವ್ರತೆ ರಂಜನಾ. ಈ ರಾಜವರ್ಮನ ಎದುರಿಗೆ ಬಿದ್ದ ಯಾವ ಹೆಣ್ಣು ಕೂಡ ಪತಿವ್ರತೆಯಾಗಿ ಬದುಕಲು ಸಾಧ್ಯವಿಲ್ಲ. ನೀನೆಷ್ಟೇ ಪವಿತ್ರ ಹೆಣ್ಣೆಂದು ಕಿರುಚಿದರು ಈ ಗರುಡನ ಕುಂಚಿನಲ್ಲಿ ಸಿಲುಕಲೇಬೇಕು. ಪೃಥ್ವಿ ಅಷ್ಟೇ ಹೊತ್ತ ಕಾಳಿನ ಸರ್ಪವೇ ಗರುಡನಿಗೆ ಹೆದರಿ ಗೂಡು ಸೇರಿರುವಾಗ ನನಗೆದುರಾಗಿ ಬಾಳಿದ ನೀನೆಷ್ಟರ ಹೆಣ್ಣು? ಇವಳಾಗುವಳು ಸಂಜೀವಿನಿಯ ಕಣ್ಣು. ಈ ಮಾತು ನುಡಿದರೆ ಬೀಳುವುದು ನಿನ್ನ ಬಾಯಲ್ಲಿ ಮಣ್ಣು. ರಂಜನಾ, ನಿನ್ನನ್ನೇ ನನ್ನ ಅಂಬಾರಿಯ ದನಕಣಕವನ್ನಾಗಿ ಮಾಡಿ ನಾವಾಡಿಸಿದ ಬುಗುರಿಯಂತೆ ನಿನ್ನಿಂದಲೇ ಈ ಪೃಥ್ವಿಯನ್ನು ತಿರುಗಿಸಿ ಆಡಿಸುತ್ತಿದ್ದರೆ ನನ್ನ ಹೆಸರು ರಾಜವರ್ಮನೇ ಅಲ್ಲ. ಬೇಗ ಬಾರೆ ನನ್ನ ಅಂಬರದ ರಾಣಿಯಾಗಿ. ರಾಜವರ್ಮ, ಅನ್ಯಾಯವಾಗಿ ಒಂದು ಹುಡುಗಿಯ ಮೇಲೆ ಕೈ ಮಾಡುವುದು ಸರಿಯಲ್ಲ. ನನ್ನ ಈ ಸಮರದಲ್ಲಿ ಬರುವ ನೀನ್ಯಾರು? ಸೊತ್ತು ಹಳ್ಳಿಗೆ ನಾಡಿಗಿನ ದೊರೆ ಎನಿಸಿಕೊಂಡಿರುವ ಶ್ರೀರಾಮಚಂದ್ರ. ರಾಮಚಂದ್ರ
ಇಲ್ಲಿ ಯಾವ ಪಂಚಾಯತಿ ನ್ಯಾಯವೂ ನಿಂತಿಲ್ಲ. ಬಂದ ದಾರಿಯಲ್ಲಿ ಸುಂಕವಿಲ್ಲವೆಂದು ತೊಲಗಾಚೆ. ಹಾಗೆ ಹೋಗಲು ಬಂದಿಲ್ಲ ರಾಜವರ್ಮ. ಈ ಅವಲ ಹೆಣ್ಣಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಬಂದಿರುವೆ. ಏನಮ್ಮ, ನೀನೇಕೆ ಬೇಟೆಗಾರನ ಬಲಿಗೆ ಸಿಕ್ಕಿರುವೆ? ಇವರಿಂದ ನನ್ನಕ್ಕನಿಗೆ ಬರತಕ್ಕ 50,000 ಹಣ ಆಭರಣ ಕೇಳಲು ಬಂದಿರುವೆ. ಈ ಮಾತಿನಲ್ಲಿ ಈತ ನನ್ನಕ್ಕನಿಗೆ ಮೋಸ ಮಾಡಿ ಅವಳನ್ನು ಸಾಯಿಸಿದ್ದಾನೆ. ಹೌದೇನೋ ಸಾಹುಕಾರ? ಮರ್ಯಾದೆಯಿಂದ ನಿನ್ನ ಗೋರಿ ನಿನ್ನ ಕೈಯಾರಲೆ ತೋಡಿಕೊಳ್ಳಕ ಅವಳಿಗೆ ಬರತಕ್ಕ ಹಣ ಕೊಟ್ಟು ಬಿಡು. ಇರದಿದ್ದರೆ ಏನು ಮಾಡ್ತೀಯ? ನನ್ನಿಂದ ಪಂಚಾಯತ್ ತೀರ್ಮಾನ ನೀನೇ ತೆಗೆದುಕೊಳ್ತಾ ಇದೀಯ. ರಾಜ್ಯವರ್ಮ, ನಿನಗೆ ಪಂಚಾಯತ್ ತೀರ್ಮಾನ ನಾನು ಒಬ್ಬನೇ ಕೊಡ್ತಾ ಇದ್ದೀನಿ. ಅನೇಕ ವರ್ಷಗಳ ಕಾಲ ಇವರ ಅಕ್ಕನ ಮೈ ಸುಖ ಉಂಟದಕ್ಕೆ ಆಸೆ ಅಂತ ಕೊಡ್ತೀಯೋ ಹೊರತು ಇವಳ ಮೇಲಿನ ಪ್ರೀತಿಗಾಗಿಯೂ ಇಲ್ಲ, ನೀವಿಬ್ಬರು ಅಣ್ಣ ತಮ್ಮಂದಿರೋಕಿನ ತಂಗಿಯಂತೆ ನೋಡಿಕೊಂಡು ಬೇರೆಯವರಿಗೆ ಮದುವೆ ಮಾಡಿ ಕೊಡಬೇಕು. ಇದೇ ನನ್ನ ತೀರ್ಮಾನ. ಇದನ್ನು ಬಿಟ್ಟು ಕೈಯಲ್ಲಿ ಹಣ ಇದೆ ಅಂತ ಹಣ್ಣಿನ ತರ ತಿನ್ನಲು ಹೋದರೆ ಶ್ರೀರಾಮಚಂದ್ರ ರಾವಣ ತಲೆ ಸಿಳ್ಳಿದಂತೆ ಈ ಶ್ರೀರಾಮಚಂದ್ರ ನಿಮ್ಮ ತಲೆ ಸಿಳ್ಳಿ ಹಾಕುತ್ತಾನೆ. ನಡೆಯಮ್ಮ, ನಮ್ಮ ಮನೆಗೆ ಹೋಗೋಣ. ದುನಿಯಾರ ಏನು ಮಾತಾಡಿ ಹೋದ್ರಿ ರಾಮಾಂತಿಗೆ? ಮಾತಾಡಲಿ ಮುಡ್ದಾರ, ಮಾತಾಡಲಿ. ಮೋಡಿ ಹಾಕಿ ಮೆರುವ ಈ ಮೋಡಿಗಾರನಿಗೆ ಆ ರಾಮ ಏನೂ ಮಾಡಲು ಸಾಧ್ಯವಿಲ್ಲ. ನಿನ್ನ ಮೊದಲ ತೊದಲು ಮಾತಿನಂತೆ ಆ ರಂಜನಾ ನನ್ನ ತಮ್ಮನ ಪ್ರೇಯಸಿ ಆದರೆ ಗಾಶಿ ಎಂಬ ಕುತಂತ್ರದಲ್ಲಿ ಅವಳನ್ನು ಸಿಲುಕಿಸಿ ಅದೇ ರಾಮನಿಗೆ ಈ ರಂಜನೆಯನ್ನು ಸೂಳೆಯನ್ನಾಗಿ ನಿರ್ಮಿಸಿ ನಾನೇ ನಾಡಿನ ದೊರೆ ಎಂದು ಕಾಲ ಊದಿ ಮೆರೆಯುತ್ತಿರುವ ಈ ರಾಮಚಂದ್ರನ ವಜ್ರ ಕಿರೀಟವನ್ನೇ ನೆಲಕ್ಕುರುಳಿಸಿ ಕಾರಣಾಂತರದ ಕಲಾದ ವಿಷಯವನ್ನು ನನ್ನ ತಮ್ಮನಿಂದ ಈ ರಂಜನೆಯ ತಲೆಯಲ್ಲಿ ತುಂಬಿಸಿ ಪ್ರತಿಬಿಂಬದ ರಾಜ ಮಹಾರಾಜನಾಗಿ ಆ ರಾಮನ ಆಸ್ತಿ ಅಂತಸ್ತಿನ ತೀರ್ಮಾನದ ತ್ರಿನಿಖ್ಯ ತ್ರಿಲೋಕದ ದೇವರು ನಾವಾಗದಿದ್ದರೆ ನಮ್ಮನ್ನು ಹೆತ್ತ ತಾಯಿ ಅವಸಿರೋ ಆದರಿಯ ಬಸಿರಾಗಲಿ. ಇದು ನಮ್ಮ ಕುಲದೇವರ ಸಾಕ್ಷಿಯಾಗಿಯೂ ಸತ್ಯ ಸತ್ಯ ಸತ್ಯ. ಅಲ್ಲಿಗೆ ಮುಕ್ತಾಯಗೊಳ್ಳುವುದು ನಮ್ಮ ಹೋರಾಟ. ಮುಡುದಾರ ದುನಿಯಾರ ಉಪಯೋಗಿಸ್ಬೇಕಂತ ನಾನು ಹೇಳ್ತೇನೆ. ನಡ್ರಿ ಹೋಗೋಣ.